ನಮಸ್ಕಾರ. ಇವತ್ತು ನಾನು ಚಳಿಗಾಲದಲ್ಲಿ ಮಂಡಿ ನೋವು, ಜಾಯಿಂಟ್ ಪೇನ್ಸ್ ಇವೆಲ್ಲ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾನು ಚಳಿಗಾಲದಲ್ಲಿ ಯಾಕೆ ನೋವು ಜಾಸ್ತಿ ಆಯ್ತು ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ಸ್ಕಿನ್ ಪರ್ಸೆಪ್ಷನ್ ಜಾಸ್ತಿ ಆದಾಗ, ಸೆನ್ಸಿಟಿವಿಟಿ ಜಾಸ್ತಿ ಆದಾಗ ನೋವು ಜಾಸ್ತಿ ಕಾಣ್ಕೊಳ್ಳುತ್ತೆ. ಅದಕ್ಕೆ ಏನ್ ಮಾಡಬಹುದು? ಮಂಡಿಗೆ ಸ್ಟಾಕಿಂಗ್ಸ್ ಹಾಕೋಬಹುದು, ಕೈಗಳಿಗೆ ಗ್ಲೌಸ್, ವುಲನ್ ಗ್ಲೌಸ್ ಎಲ್ಲ ಮಿಟನ್ಸ್ ಹಾಕೋಬಹುದು. ಅದು ಹಾಕೊಂಡಾಗ ಏನಾಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ವಾರ್ಮ್ ಇದ್ದಾಗ ಏನಾಗುತ್ತೆ? ಆ ಪರ್ಸೆಪ್ಷನ್ ನೋವು ಕಮ್ಮಿ ಆಗುತ್ತೆ. ಎರಡನೆಯದು ಹಾಟ್ ವಾಟರ್ ಬ್ಯಾಗ್ ಯೂಸ್ ಮಾಡಿದಾಗ ಸ್ಕಿನ್ ಫ್ಲೋ, ಬ್ಲಡ್ ಫ್ಲೋ ಒಳ್ಳೆಗಿರುತ್ತೆ. ಆವಾಗ ಸ್ಕಿನ್ ಪರ್ಸೆಪ್ಷನ್ ಪೇನ್ ಒಂಚೂರು ಕಮ್ಮಿ ಆಗುತ್ತೆ. ಈ ಎರಡು ತರ ಮಾಡೋದ್ರಿಂದ ನಿಮ್ಗೆ ಜಾಯಿಂಟ್ ಪೇನ್ಸ್ ಕಮ್ಮಿ ಆಗುತ್ತೆ. ಮೂರನೆಯದು ಆಕ್ಟಿವಿಟಿ ನಡೆದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬಾಡಿಯಲ್ಲಿ. ಚಳಿಗಾಲದಲ್ಲೂ ನಡೆದಾಗ ಏನಾಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ಬೆವರ್ತೀರ. ಆ ಬೆವರೇ ನಿಮ್ ವ್ಯಾಸೋಡೈಲೇಷನ್ ಬಂದಾಗ ಪೇನ್ ಕಮ್ಮಿ ಆಗುತ್ತೆ. ಚಳಿಗಾಲದಲ್ಲಿ ಆದಷ್ಟು ನೀವು ನಿಮ್ಮ ಮೈಯನ್ನು ಬೆಚ್ಚಗಿಟ್ಕೊಳ್ಳಿ, ಅದೇ ಅರ್ಧ ಪೇನ್ ಕಮ್ಮಿ ಆಗುತ್ತೆ. ಸ್ಕಿನ್ ಪರ್ಸೆಪ್ಷನ್, ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ನೋವು ಕಮ್ಮಿಯಾಗಿ ಕಾಣ್ಕೊಳ್ಳುತ್ತೆ. ಇದು ಬಹಳ ಮುಖ್ಯವಾದ ವಿಷಯ. ಈ ವಿಷಯನ್ನ ಆದಷ್ಟು ಜನರಿಗೆ ತಿಳಿಸ್ಕೊಡಿ.